सुमतिभिरनुमेयं शुभ्रकाजं सखाजं सुखमजमनपाजं मुक्त्युपायं विमायं गृहजमहममेजं ध्येयमाम्नायगेयं सदजमसदजेयं श्रीसहाजं भजेयम् अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहं भवति यदनुभावात्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च मिथ्यासिद्धान्तदुद्ध्वान्तविध्वंसनविचक्षणः जयतीर्थाख्यतरणिर्भासतां नो हृदम्बरे अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये पूज्याय राघवेन्द्राय सत्यधर्मरताय च पवृक्षाय नमतां कामधेनवे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम् ಈಗ ಶ್ಲೋಕ ಆಯ್ತಲ್ಲ, ಶ್ಲೋಕ ಆಗಿದೆ ವಿವರಣೆ. ಈಗ 64ನೇ ಶ್ಲೋಕ. 64ನೇ ಶ್ಲೋಕದಲ್ಲಿ ಒಟ್ಟು ಈ ವಾಸ್ತು ಮಂಡಲದಲ್ಲಿ ಒಟ್ಟು ಎಷ್ಟು ಕೋಣೆಗಳು ಅಂತ ಬರ್ತಾ ಇದೆ ವಿಷಯ. ಅಲ್ಲಿ ಅಷ್ಟಕ ಅಂತ 2 ಸರಿ ಅಷ್ಟಕ ಶಬ್ದವನ್ನು ಬಳಸಿದ್ದಾರೆ. ಅಂದರೆ 8 × 8 ಅಷ್ಟಕ ಅಂದರೆ 8 × 8 ಅಂದರೆ 64 ಕೋಣೆಗಳು ಅಂತ ಬಂತು. ಆ 64 ಕೋಣೆಗಳಲ್ಲಿ ಒಟ್ಟು 4 ಆವರಣ. ಮೊದಲನೇ ಆವರಣದಲ್ಲಿ 4 ಬಾಕ್ಸು, ಎರಡನೇದರಲ್ಲಿ 12, ಮೂರನೇದರಲ್ಲಿ 20, 4ರಲ್ಲಿ 28 ಮನೆ. ಇದನ್ನು ಅಲ್ಲಿ ಗಮನಿಸ್ಬೋದು. ಮೊದಲು ಬ್ರಹ್ಮ ಅಂತ ಇದೆಯಲ್ಲ ಆ ಚಿತ್ರದಲ್ಲಿ, ಮೊದಲನೇ ಕೋಣೆಯಲ್ಲಿ ಬ್ರಹ್ಮ ಅಂತ ಇದೆ ನೋಡಿ. ಮೊದಲನೇದು ಅಂದರೆ ಹೊರಗಿಂದಲ್ಲ, ಮಧ್ಯದಕ್ಕೆ ಹೋಗ್ಬೇಕು. ಅದು ಮೊದಲನೇದು, ಅದು 4 ಇದೆ. ಆ 4 ಆದಮೇಲೆ ಎರಡನೇ ಕೋಣೆಯಲ್ಲಿ ಅಂದರೆ ಎರಡನೇ ಇದು ಆವರಣದಲ್ಲಿ, ಅದರಲ್ಲಿ ಎಷ್ಟು 12 ಇರುತ್ತಲ್ಲಿ. ಈ ಕಡೆ 4 ಅಂದರೆ ಸುತ್ತಲೂ ಒಂದು ಆ ಬಾರ್ಡರ್ ಹಾಕಿದ್ದಾರೆ ನೋಡಿ, 12. ಅದಾದಮೇಲೆ 20, ಆಮೇಲೆ 28 ಇರುತ್ತೆ. ಈ ಕ್ರಮದಲ್ಲಿ ರಚನೆ. ಒಟ್ಟು 4 ಆವರಣ ಇದೆ. ಮಧ್ಯದಲ್ಲಿ ಬ್ರಹ್ಮ ಚತುಷ್ಟಯೇ ಅಂತ ಈ ಶ್ಲೋಕದಲ್ಲಿದೆ. ಮಧ್ವಾಚಾರ್ಯ ಶ್ಲೋಕದಲ್ಲಿ ಮಧ್ಯೆ ಬ್ರಹ್ಮ ಚತುಷ್ಟಯ. ಬ್ರಹ್ಮದೇವರು ಎಷ್ಟು ಕೋಣೆಯಲ್ಲಿ ಇರ್ತಾರೆ? 4 ಚತುಷ್ಟಯ, 4ರಲ್ಲಿ ಇರ್ತಾರೆ. ಅದು ಬಂತು. ಪೂಜ್ಯ ಅಂದರೆ 4 ಕೋಣೆಗಳಲ್ಲಿ ಬ್ರಹ್ಮದೇವರ ಪೂಜೆನೇ ಮಾಡಬೇಕು. ಅದು ಅದೇ ಬ್ರಹ್ಮದೇವರೇ, ಬೇರೆ ಏನಿಲ್ಲ. ಆಮೇಲೆ ದ್ವಯೇ ಶಕ್ರ ಅಂತ ಪದ ಹಾಕಿದ್ದಾರೆ. ದ್ವಯೇ ಶಕ್ರ ಅಂದರೆ, ಶಕ್ರ ಅಂದರೆ ಇಂದ್ರ, ಅದು ದ್ವಯ ಅಂದರೆ 2. ಎರಡೆರಡು ಯಾರ್ಯಾರು ಬರಬೇಕು? ಇಂದ್ರದೇವರು ಬರಬೇಕು, ಯಮದೇವರು, ವರುಣದೇವರು ಮತ್ತು ಸೋಮ. ಇವರೆಲ್ಲ 2 ಅಂತ ಬರೆದಿದ್ದಾರೆ. ಹಾಗಾದ್ರೆ ಅವ್ರ ಹೆಸರಿನಲ್ಲೇ 2 ಸಲ ಹಾಕಿರ್ತಾರೆ ಅಂತ ಅರ್ಥ. ಹಾಗಾಗಿ ಮೊದಲು ಇಂದ್ರದೇವರು ನೋಡಿದ್ರೆ ಬ್ರಹ್ಮದೇವರ ಮೇಲೆ ಇರುವ ಹೆಸರು 2 ಸಲ ಇಂದ್ರದೇವರು. ಆಮೇಲೆ ಮತ್ತೆ ಇನ್ಯಾರ ಹೆಸರು ಬಂದಿದೆ 2 ಸಲ? ಯಮದೇವರು. ಅಗ್ನಿ 1 ಸಲ. ಯಾಕೆ ಈ ಶ್ಲೋಕದಲ್ಲಿ ಆಗಿದೆ ನೋಡಿ. ಶ್ಲೋಕ ಈ 64ನೇ ಶ್ಲೋಕದಲ್ಲಿ 2ನೇ ಲೈನಲ್ಲಿ ಪೂಜ್ಯ ದ್ವಯೇ ಶಕ್ರ ಅಂತ ಮೇಲಿದೆ. ದ್ವಯೇ ಶಕ್ರ ಅಂದರೆ ಇಂದ್ರದೇವರು. ಆಮೇಲೆ 2 ಯಾರು? ಯಮದೇವರು. ಆಮೇಲೆ ವರುಣ. ಆಮೇಲೆ ಮುಂದಕ್ಕೆ ಸೋಮ. ಸೋಮ. ಹಾಗಾದ್ರೆ 4 ಜನ: ಇಂದ್ರ, ಯಮ, ವರುಣ, ಸೋಮ. ಇವರು 2 ಅಂದರೆ 2 ಹೆಸರು ಇರುತ್ತೆ. ಈ ಹೆಸರು ನೋಡ್ತಾ ಬನ್ನಿ, 2 ಇರುತ್ತೆ. ಇಂದ್ರ 2, ಆಮೇಲೆ ಯಮ 2, ವರುಣ 2, ಸೋಮ 2. ಅದನ್ನು ಆಚಾರ್ಯರು ಅಲ್ಲಿ ಸಂಗ್ರಹ ಮಾಡಿದ್ದಾರೆ ಶ್ಲೋಕದಲ್ಲಿ. ಅದು ಆಚಾರ್ಯ ಅಷ್ಟು ಚೆನ್ನಾಗಿ ಹೇಳಿದ್ದಾರೆ. ಆ ವಾಸ್ತುಮಂಡಲದಲ್ಲಿ ಯಾವ್ಯಾವ ಹೆಸರು ಎಷ್ಟೆಷ್ಟು ಸಲ ಬರುತ್ತೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವುದನ್ನು ಬೇರೆ ಅದನ್ನು 2 ಸಲ ಬಂತು 3 ಸಲ ಹಾಗೆಲ್ಲ ಹೇಳಿಲ್ಲ. ಸರಿಯಾಗಿ ಎಷ್ಟಿದೆಯೋ ಅಷ್ಟನ್ನು ಹೇಳಿದ್ದಾರೆ. ಇನ್ನು 2 ಆಯ್ತಲ್ಲ. ಆಮೇಲೆ ಕೋಣೇಶು ವನ್ಯಾದ್ಯ ಕೋಣದೇವತಾ. ಕೋಣದೇವತೆಗಳು ಅಂತ. ಕೋಣದೇವತೆಗಳು ಅಂದರೆ ಏನು? ಈ ಆಗ್ನೇಯ, ನೈಋತ್ಯ, ವಾಯವ್ಯ, ಈಶಾನ್ಯ, ಇದು ಕೋಣ.
ಆ ಕೋಣಗಳಲ್ಲಿರೋ ದೇವತೆಗಳು ಒಂದೊಂದು ಸಲ ಮಾತ್ರ. ಅದು ಯಾರ್ಯಾರು ಅಂದರೆ ವನ್ಯಾದ್ಯಾಹ ಅಂತ ಬರೆದಿದ್ದಾರೆ. ಎಲ್ಲಿ ಶ್ಲೋಕದಲ್ಲಿ 64ನೇ ಶ್ಲೋಕದಲ್ಲಿ ವನ್ಯಾದ್ಯಾಹ ಅಂತ ಕೊಟ್ಟಿರ್ತಾರೆ ಕೊನೆಗೆ. ವನ್ಹಿ ಆದ್ಯಾಹ ಅಂದರೆ ವನ್ಹಿ ಅಂತಂದರೆ ಯಾರು? ಅಗ್ನಿ. ಆದ್ಯಾಹ ಅಂದರೆ ಅಗ್ನಿ. ಆಮೇಲೆ ಆ ನೇ ಬಾ ಇ ಅಂದರೆ ನೈಋತ್ಯ, ವಾಯವ್ಯ ಮತ್ತು ಈಶಾನ್ಯ. ವಾಯವ್ಯ ದಿಕ್ಕಿನಲ್ಲಿ ಯಾರು ಬರುತ್ತೆ? ಮೊದಲು ಅಗ್ನಿ ನೋಡೋಣ. ಅಗ್ನಿಯೇ ನೈಋತ್ಯ ದಿಕ್ಕು ಆಯಿತಾ. ಪೂರ್ವ ಮತ್ತು ದಕ್ಷಿಣದ ಮಧ್ಯದಲ್ಲಿ ಬರುವಂಥ ದಿಕ್ಕು ಅದು ಆಗ್ನೇಯ ದಿಕ್ಕು. ಆಮೇಲೆ ಮುಂದೆ ಯಮ ಅಂತ 2 ಸರಿ ಬಂತಲ್ಲ, ಅದಾದಮೇಲೆ ಯಮ ಮತ್ತು ವರುಣ ಮುಂದೆ, ಅದರ ಮಧ್ಯದಲ್ಲಿ ನಿರುತಿ. ಆಮೇಲೆ ಈ ವರುಣ ಮತ್ತು ಸೋಮ ಅದರ ಮಧ್ಯದಲ್ಲಿ ವಾಯು. ಆಮೇಲೆ ಸೋಮ ಮತ್ತು ಇಂದ್ರರ ಮಧ್ಯದಲ್ಲಿ ಈಶಾನ. ಈಗ 2 ದಿಕ್ಕುಗಳನ್ನು ಇಟ್ಕೊಳ್ಳೋದು ಯಾರ್ಯಾರ ಹೆಸರು ಅಂತ ಮಧ್ಯದ ದಿಕ್ಕು. ಇದು ಈ 64ನೇ ಶ್ಲೋಕದ ಅರ್ಥ. ಇದು ಮುಂದೆ ಹೋಗೋಣ. 65ನೇ ಶ್ಲೋಕದಲ್ಲಿ ಒಟ್ಟು ದೇವತೆಗಳೆಷ್ಟು ಅಂತ ಈಗ ಇಷ್ಟು ಎಷ್ಟು ಬಂತು ಕೋಣ? 64 ಕೋಣೆ ಬಂತಲ್ಲ. 64 ಕೋಣೆಗಳಲ್ಲಿ ಎಷ್ಟು ದೇವತೆಗಳನ್ನು ಅರ್ಚನೆ ಮಾಡ್ತೀರಿ ಅಂದರೆ 49 ದೇವತೆ ಅಷ್ಟೇ, 64 ದೇವತೆ ಇಲ್ಲ. ಯಾಕಂದರೆ ಕೆಲವರು 2 ಸಲ, ಕೆಲವರು 4 ಸಲ, ಕೆಲವರು 3 ಸಲ, ಹೀಗೆಲ್ಲ ಇದೆ. ಅದನ್ನು ಒಟ್ಟು ವಾಸ್ತುಮಂಡಲದಲ್ಲಿ ಎಷ್ಟು ದೇವತೆಗಳ ಪೂಜೆ ಅಂದರೆ 49 ದೇವತೆಗಳ ಪೂಜೆ ಅಷ್ಟೇ. 64 ಕೋಣಗಳಿದೆ, ಆದ್ದರಿಂದ 64 ದೇವತೆಗಳ ಪೂಜೆ ಅಂತಿಲ್ಲ. ಯಾಕಂದರೆ ಒಬ್ಬೊಬ್ಬರದ್ದು 2-3 ಸಲ ಬರೋದ್ರಿಂದ. ಇನ್ನು ಮುಂದಿನ 65ನೇ ಶ್ಲೋಕದಲ್ಲಿ ಪುನಃ ತ್ರಯೇ ಕಾಮಂ. ತ್ರಯ ಅಂತ ಬಂತು. ತ್ರಯ ಅಂದರೆ 3 ಆಯಿತು. ಹಾಗಾದ್ರೆ 3 ಸಲ ಬರ್ತಾರೆ. ಯಾರ್ಯಾರು ಬರ್ತಾರೆ 3 ಸಲ? ಕಾಮ, ಆಮೇಲೆ ಧಾತಾರ ಅಂತ ಬಂತು. ಅಲ್ಲಿ ನೋಡ್ತಾ ಹೋದರೆ ಗೊತ್ತಾಗುತ್ತೆ ಮತ್ತೆ. ಕಾಮ 3 ಸಲ ಇದೆ ಮೇಲೆ. ಕಾಮ 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 ಆಯಿತು. ಆಮೇಲೆ ಮತ್ತೆ ಸೂರ್ಯ ಇದೆಲ್ಲ ಇಲ್ಲ. ಮುಂದೆ ಯಾವುದು 3 ಬರುತ್ತೆ ನೋಡಿ, ಅದೇ ಧಾತ ಆಯಿತು. ಆಮೇಲೆ ಮುಂದೆ ಹಾಗೆ ತಿರ್ಕೊಂಡು ಬಂದರೆ ಮುಂದೆ ಯಾರಿದ್ದಾರೆ 3 ಸಲ? ವರುಣ ಮೇಲಾಗೋಯ್ತು 2 ಸಲ, ಅದು 3 ಸಲ. ಇದು ಇನ್ನೊಂದು ಇದು ವಿಧಾತ. ಆಮೇಲೆ ಈ ಕಡೆ ಬಂದರೆ ಕೊನೆಗೆ ಅಂತಿದೆಯಲ್ಲ. ಈಗ ಆ ಶ್ಲೋಕ ನೋಡಿ, ಆಚಾರ್ಯ ಶ್ಲೋಕ 3 ಯಾವ್ದು ಬಂದಿದೆ ಅಂತ ಹೇಳಿದ್ದಾರೆ. ತ್ರಯ ಅಂದರೆ 2 ತ್ರಯ ಅಂತಿದೆಯಲ್ವಾ. ಒಂದು ತ್ರಯ ಅನ್ನೋದಕ್ಕೆ ಒಂದು ತ್ರಯ ಅನ್ನೋದಕ್ಕೆ 3 ಅಂತ ಅರ್ಥ. ಇನ್ನೊಂದು ತ್ರಯ ಅನ್ನೋದಕ್ಕೆ 3ನೇ ಆವರಣ ಅಂತ ಅರ್ಥ. 1, 2, 3ನೇ ಆವರಣ. 3ನೇ ಆವರಣಕ್ಕೆ ಬಂದಾಗ 3 ಸಲ. ಯಾರ್ಯಾರು? ಕಾಮ 3 ಸಲ, ಧಾತಾರಂ ಧಾತ 3 ಸಲ, ವಿಧಾತೃಕಂ ಸವಿಧಾತೃಕಂ ವಿಧಾತೃ 3 ಸಲ, ಆಮೇಲೆ ಸ್ಕಂದ 3 ಸಲ. ಸ್ಕಂದಂಚ ಪೂಜೆಯೇತ್ ಅಂತ ಅಲ್ಲಿವರೆಗೆ. ಅಂದರೆ ಯಾರ್ಯಾರು 2 ಸಲ 3 ಸಲ ಬರ್ತಾರೆ ಅನ್ನೋದನ್ನು ಇಲ್ಲಿ ಸ್ಪಷ್ಟ ಬಿಡಿಸಿದ್ದಾರೆ. ಆಮೇಲೆ ಕೋಣೆ ಸೂರ್ಯಂ ಚೈವ ವಿನಾಯಕಂ. ಈ ಕೋಣಗಳು ಅಂತಂದರೆ ಈ ಸೈಡ್ ದಿಕ್ಕುಗಳು. ಅಲ್ಲಿ ಸೂರ್ಯ ಬಂದ. ಆಮೇಲೆ ಇನ್ನೊಂದು ಕಡೆ ಕೋಣ ನೋಡಿ, ಯಾರು ಬರ್ತಾನೆ? ವಿನಾಯಕ ಬಂದ. ಇನ್ನೊಂದು ಕೊನೆಗೆ ನೋಡಿ ಮತ್ತಿಲ್ಲಿ ಕಾಲ ಬರ್ತಾನೆ. ಆಮೇಲೆ ಕುಬೇರ. ಅದನ್ನು ಈ ಶ್ಲೋಕದಲ್ಲಿ ನೋಡಿ, ಹಾಗೇ ಇದೆ ಶ್ಲೋಕದಲ್ಲಿ. ಕೋಣೆ ಸೂರ್ಯ ವಿನಾಯಕ, ಸೂರ್ಯಂ ಚೈವ ವಿನಾಯಕಂ ಅಂತಿದೆಯಲ್ಲ, ಆ ಚೈವ ಬಿಟ್ಬಿಡಿ. ಸೂರ್ಯ, ವಿನಾಯಕ, ಕಾಲ, ಕುಬೇರ, ಆ 4 ಜನ ಕೋಣದಲ್ಲಿ ಬರ್ತಾರೆ. ಇವರನ್ನ ಪ್ರತ್ಯೇಕಂ ದಿಕ್ಷು ಪೂಜೆಯೇ. ಇವನ್ನೆಲ್ಲ ದಿಕ್ಕುಗಳಲ್ಲಿ ಪೂಜೆ ಮಾಡಬೇಕು. ಅಂದರೆ ಒಬ್ಬೊಬ್ಬರೇ ಪ್ರತ್ಯೇಕಂ, ಇಬ್ಬಿಬ್ಬರಿಲ್ಲ, ಅಲ್ಲಿ ಒಬ್ಬೊಬ್ಬರೇ ಇದ್ದಾರೆ. ಹಾಗಾದ್ರೆ ಇದು 1, 2, 3ನೇ ಆವರಣ ಆಯಿತು. ಈಗ ಕೊನೆಯ ಆವರಣ ಲಾಸ್ಟ್, ಅದನ್ನು ನೋಡ್ಬೇಕೀಗ. ಈಗ ಹಾರಿಂ ಹರಿಂ ಗಭೀರಂ ಚ ಗಾಹನಂ ಗಹನಂ ಗುಹಂ ಭಾನುಂ ಅಂಗಾರಕಂ ಚೈವ ಪೂರ್ವಸ್ಯಾಂ ದಿಶಿ ಪೂಜೆಯೇ. ಪೂರ್ವ ದಿಕ್ಕಿನಲ್ಲಿ ಇಷ್ಟು ಜನ ಇರ್ತಾರೆ. ಪೂರ್ವ ದಿಕ್ಕು ಅಂತಂದರೆ ಯಾವುದು? ಈಗ ಇದು ನೋಡ್ತಾ ಇದ್ರೆ ಮಂಡಲ ಇಲ್ಲಿ ಮೇಲೆ ಪೂರ್ವ ದಿಕ್ಕು, ನಮ್ಮ ಮುಂದೆನೇ ಪೂರ್ವ ದಿಕ್ಕಿದೆ. ಅಲ್ಲಿ ಫಸ್ಟಿಂದ ನೋಡಿ, ಅಲ್ಲಿ ಬುಧ ಅನ್ನೋದನ್ನು ಬಿಟ್ಬಿಡಿ. ಈ ಕಡೆಯಿಂದ ಹಾರಿ ಅಂತ ಶುರು ಆಗುತ್ತೆ ನೋಡಿ, 2ನೇದು ಫಸ್ಟ್ ಲೈನು 2ನೇದು. ಅಲ್ಲಿ ಅದು ಪೂರ್ವ ದಿಕ್ಕಿನವ್ರದ್ದಿದೆಲ್ಲ. ಹಾರಿ, ಆಮೇಲೆ ಗಭೀರ, ಗಾಹನ, ಗಹನ, ಗುಹ, ಭಾನು, ಅಂಗಾರಕ. ಇದೆಲ್ಲ ಅಲ್ಲಿ ಬಂದಿದೆ ನೋಡಿ ಹೆಸರು ಇಲ್ಲಿ ಈ ಶ್ಲೋಕದಲ್ಲಿ. 66ನೇ ಶ್ಲೋಕದಲ್ಲಿ ಅದು ಇಲ್ಲಿ ನೋಡಬೇಕು ಒಂದ್ಸರಿ, ಮತ್ತೆ ಆ ಶ್ಲೋಕ ನೋಡಬೇಕು ಸರಿ ಇದೆಯಾ ಇಲ್ಲ ಅಂತ. ಹಾರಿಂ ಹರಿಂ ಗಭೀರಂ ಚ ಗಾಹನಂ ಗಹನಂ ಗುಹಂ
ಭಾನುಮಂಗಾರಕಂ ಚೈವ ಒಟ್ಟಿಗೆ ಸಂಗ್ರಹ ಮಾಡಿಬಿಟ್ರು. ಅಂದರೆ ಈ ಶ್ಲೋಕ ಬಾಯ್ಪಾಠ ಇದ್ದರೆ ಚೆನ್ನಾಗಿ ಪಾರಾಯಣ ಮಾಡಿ ವಾಸ್ತುಮಂಡಲದಲ್ಲಿ ಯಾವ್ಯಾವ ದೇವತೆ ಎಲ್ಲೆಲ್ಲಿ ಬರ್ತಾರೆ ಅಂತ ಕರೆಕ್ಟಾಗಿ ಹೇಳ್ಬೋದು. ಈ ಮಾತೃಕಾನ್ಯಾಸ ಇದ್ದಾಗೆ ಮಾತೃಕಾನ್ಯಾಸ ಶ್ಲೋಕ ಹಿಂದೆ ಬಂತಲ್ಲ, ಸುಮ್ಮನೆ ಒಂದು 3 ಶ್ಲೋಕ ಹೇಳಿದ್ರೆ ಇಡೀ ಮಾತೃಕಾನ್ಯಾಸ 1 ನಿಮಿಷದಲ್ಲಿ ಮುಗಿದೋಯ್ತು. ಅಷ್ಟು ಮಾಡೋ ಥರ. ಹಾಗೆ ಇದು ಇಡೀ ವಾಸ್ತುಮಂಡಲ ನೆನಪಾಗಲ್ಲ, ಇದೆಲ್ಲ ಎಲ್ಲೆಲ್ಲೆಲ್ಲ ನೆನಪಾಗಬೇಕಲ್ಲ, ಶ್ಲೋಕ ಹೇಳ್ಬಿಟ್ರೆ ಆಗೋಯ್ತಲ್ಲ ಒಂದೇ ಸಲ. ಅದನ್ನ ಈ 3-4 ಶ್ಲೋಕ ಕಂಠಪಾಠ ಮಾಡಿರ್ಬೇಕು ಚೆನ್ನಾಗಿ. ಇಲ್ಲ ಗೃಹ ಪ್ರವೇಶ ಸಂದರ್ಭದಲ್ಲಿ ಪಾರಾಯಣ ಮಾಡ್ಬೇಕು ಇದನ್ನು. ಇಲ್ಲಿಂದ ಕೃತ್ವಾಷ್ಟಕಾಷ್ಟಕೋಷ್ಠಾನಿ ಅಂತಿದೆಯಲ್ಲ, 64ರಿಂದ 64ನೇ ಶ್ಲೋಕದಿಂದ ಹಿಡಿದು 69ರವರೆಗೆ ಅಲ್ಲಿ ತನಕ ಇಷ್ಟು ಮಾಡಿದೆ ವಾಸ್ತುಮಂಡಲ ಪೂಜೆ ಆರಾಧನೆ ಮಾಡಿದಂಗೆ, ಅಲ್ಲಲ್ಲಿ ಯಾವ್ಯಾವ ದೇವತೆ ಇದ್ದಾರೆ ಅಂತ ಚಿಂತನೆ ಮಾಡಿದಾಗೆ. ಸರಿ, ಇಷ್ಟನ್ನು ಪೂಜೆ ಮಾಡಿ ಇಲ್ಲಿ ಒಂದು ವಿವರಣೆಯಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಏನು ಮಾಡಿದ್ದಾರೆ, ಹಾರಿ, ಗಭೀರ, ಗಹನ, ಗಾಹನ ಅಂತೆಲ್ಲ ಹೆಸರು ಕೊಟ್ಟಿದ್ದಾರಲ್ಲ, ಸ್ವಲ್ಪ ವ್ಯತ್ಯಾಸ ಇದೆ ಕೆಲವು ಕಡೆ. ಇಲ್ಲಿ ಹಾರಿಂ ಹರಿಂ ಅಂತ 66ನೇ ಶ್ಲೋಕ, ಹಾರಿಂ ಹರಿಂ ಗಭೀರಂ ಚ ಅಂತಿದೆಯಲ್ಲ, ಅಲ್ಲಿ ಹಾರಿಂ ಹರಿಂ ಬದಲು ಹರಿಂ ಹರಂ ಗಭೀರಂ ಚ ಅಂತ ಕೆಲವು ಕಡೆ ಸಿಗತ್ತೆ. ಅಲ್ಲಿ ಹಾರಿಂ ಹರಿಂ ಇದೆಯಲ್ಲ, ಅದನ್ನೇನು ಮಾಡ್ತಾರೆ, ಹರಿಂ ಫಸ್ಟ್ ಹಾಕ್ಕೊಂಡು ಆಮೇಲೆ ಹರಿಹರ ಅಂತ ತೊಗೊಂಡ್ಬಿಡ್ತಾರೆ. ಅದು ಕೆಳಗಡೆ ಕೊಟ್ಟಿದ್ದಾರೆ, ವಿವರಣೆ ಅನ್ನೋಲ್ಲಿ ಕೊಟ್ಟಿದ್ದಾರೆ ನೋಡಿ. ಹಾರಿಂ ಹರಿಂ ಅಂತ ಇದೆ, ಅದು ಕೆಲವು ಕಡೆ ಹರಿಂ ಹರಂ ಅಂತ ಮಾಡಿಕೊಡ್ತಾರೆ. ಹಾಗಾದರೆ ತಂತ್ರಸಾರ ಶ್ಲೋಕ ಹೇಗೆ ಹೇಳ್ಬೇಕಾಗದೆ, ಇನ್ನೊಂದು ಪಾಠದ ಪ್ರಕಾರ ಹಾರಿಂ ಹರಿಂ ಅಂತ ಹೇಳಬಾರ್ದು, ಹರಿಂ ಹರಂ ಗಭೀರಂ ಚ. ಹಾಗಾದ್ರೆ ವಾಸ್ತುಮಂಡಲದಲ್ಲಿ ಈ ಹರಿ ಹೋಗ್ಬಿಡ್ತಾನಾಗ, ಇದು ಹರಿ ಅಂತಂದರೆ ಯಾವುದು, ಹಾರಿ ಹೋಗ್ಬಿಡ್ತಾನೆ, ಹರಿ ಮತ್ತು ಹರ ಬರ್ತಾನೆ. ಇಲ್ಲಿ ಹರ ಅಂತ ಹಾಕಬೇಕು, ಆದರೆ ಇಲ್ಲಿ ಹರ ಅಂತ ತಗೊಂಡಿಲ್ಲ ವಾಸ್ತುಮಂಡಲದಲ್ಲಿ. ಅದು ಯಾರ ಪ್ರಕಾರ ಛಲಾರಿ ಅಂತ ಟಿಪ್ಪಣಿ ಒಂದಿದೆ ಈ ತತ್ರಸಾರ ಸಂಗ್ರಹಕ್ಕೆ, ಅವ್ರು ಬರೀತಾರೆ, ಅವ್ರಿಗೆ ಈ ಪಾಠ ಸಿಕ್ಕಿದೆ ಹರ ಅಂತ ಒಂದು. ಆದರೆ ಇಲ್ಲಿ ವಾಸ್ತುಮಂಡಲದಲ್ಲಿ ಇಲ್ಲಿ ಹರ ಅನ್ನೋ ಶಬ್ದ ಇಲ್ಲ. ಆ ಹರ ಅನ್ನೋ ದೇವತೆನ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ, ಅದೊಂದಿದೆ. ಇನ್ನೊಂದಿದೆ ನೋಡಿ, ಇಲ್ಲಿ ಭಾನುಮ್ ಅನ್ನೋ ಜಾಗದಲ್ಲಿ ತ್ರಾತಂ ಅಂತ ಹೇಳಬೇಕು ಅಂತಿದೆ. ಹಾಗಾದರೆ ಮುಂದಿನ ಲೈನ್ ಇದೆಯಲ್ಲ, ಮುಂದಿನ ಲೈನ್ 66ನೇ ಶ್ಲೋಕದಲ್ಲೇ 66 ಅದೇ ಶ್ಲೋಕನೇ 66ರಲ್ಲಿ ಭಾನುಮ್ ಅಂಗಾರಕಂ ಚೈವ ಅಂತಿದೆ. ಅಲ್ಲಿ ಭಾನು ಶಬ್ದ ತೆಗೆದು ತ್ರಾತಂ ಅಂಗಾರಕಂ ಚೈವ ಅಂತ ಕೆಲವು ಕಡೆ ಇದೆ. ಅದನ್ನೇನು ಮಾಡಬೇಕು, ಇಲ್ಲಿ ಭಾನು ಅಂತ ಎಲ್ಲಿ ಸಿಗತ್ತಲ್ಲ, ಇಲ್ಲಿ ಮೇಲೆ ತ್ರಾತ ಅಂತ ಬರ್ಕೊಂಡಿದೆ. ಇಲ್ಲಿ ಭಾನು ಅಂತ ಸಿಗ್ತಲ್ಲ, ಎಲ್ಲಿದೆ ಭಾನು, ಚಿತ್ರದಲ್ಲಿ ಫಸ್ಟ್ ಲೈನ್ ಇದೆಯಲ್ಲ, ಚಿತ್ರದಲ್ಲಿ ಫಸ್ಟ್ ಲೈನಲ್ಲಿ ಭಾನು ಅಂತ ಎಲ್ಲಿ ಸಿಗತ್ತೆ ನೋಡಿ, ಆ ಭಾನು ಮೇಲೆ ತ್ರಾತ ಅಂತ ಬರ್ಕೊಂಡಿದೆ. ಮತ್ತು ಹರಿಂ ಅನ್ನೋ ಹಾರಿ ಅನ್ನೋ ಜಾಗದಲ್ಲಿ ಹರಿ ಅಂತ ಬರ್ಕೊಬೇಕು ಫಸ್ಟ್ ಲೈನಲ್ಲಿ. ಎರಡನೇ ಹರಿ ಅಂತ ಮೇಲ್ ಬರ್ಕೊಂಡಿರಿ, ಹರಿ. ಆಮೇಲೆ ನೆಕ್ಸ್ಟು ಅದ್ರ ಕೆಳಗಡೆ ಪಕ್ಕ ಹಾಕಿದೆ ನೋಡಿ, ಕೆಳಗಡೆ ಕುಬೇರ ಇದಾನಲ್ಲ, ಅದರ ಪಕ್ಕದಲ್ಲಿ ಹರಿ ಅಂತಿದೆಯಲ್ಲ, ಅದರ ಬದಲು ಸೈಡ್ಗೆ ಹರ ಅಂತ ಬರ್ಕೊಂಡು. ಇಷ್ಟು ಅಲ್ಲೇನಾದ್ರು ಸ್ವಲ್ಪ ಪೂಜೆ ವ್ಯತ್ಯಾಸ ಇದ್ರೂ ಈ ದೇವತೆಗಳನ್ನು ಅಲ್ಲಿ ಬರೆದಿರ್ಬೇಕು, ಆ ಥರ. ಇದಾಯ್ತು. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಈಗ 67ನೇ ಶ್ಲೋಕ. ಇವರೆಲ್ಲ ದಕ್ಷಿಣ ದಿಕ್ಕಿನಲ್ಲಿ ಪೂಜೆ ಮಾಡಬೇಕಾದ ದೇವತೆಗಳು. ಈಗ ಒಂದು ಲಿಸ್ಟ್ ಮಾಡಿದರು. ಯಾವುದು? 67ನೇ ಶ್ಲೋಕದಲ್ಲಿ ದಾರುಣಂ ವಿದರಂ ದ್ಯೋತಂ ಪ್ರದ್ಯೋತಂ ದ್ಯೋತನಂ ಹರಿಂ ಮೃತ್ಯುಂ ಶನೈಶ್ಚರಂ. ಇಷ್ಟು ಜನ ಇವರೆಲ್ಲ ದಕ್ಷಿಣ ದಿಕ್ಕಿಗೆ ಬರ್ತಾರೆ. ಅಂದರೆ ಇದು ಪೂರ್ವ ಆಯಿತು, ಈಗ ದಕ್ಷಿಣ ಬಲಭಾಗಕ್ಕೆ ಬಂದರು. ದಕ್ಷಿಣದಲ್ಲಿ ಅವರ ಹೆಸರೆಲ್ಲ ಇರುತ್ತೆ. ಅಲ್ಲಿ ದಾರುಣ ಅಂತ ನೋಡಬೇಕು, ಎಲ್ಲಿ ಸಿಗತ್ತೆ ನಿಮಗೆ ದಾರುಣ ನೋಡಬೇಕು. ಇಲ್ಲಿದೆ ದಾರುಣ. ಆಮೇಲೆ ಈ ದ್ಯೋತ ನೋಡಿ, ವಿದರ ಅಂತ ಎಲ್ಲಿದೆ ನೋಡಿ, ಮೇಲಿಂದ ಕೆಳ ಅಂಗಾರಕ ಅಂತಿದ್ದಿಲ್ಲ, ಅದ್ರ ಕೆಳಗಡೆ ವಿದರಿ ಅಂತಿದೆ ನೋಡಿ. ವಿದರ, ಆಮೇಲೆ ದ್ಯೋತ, ಪ್ರದ್ಯೋತ, ದ್ಯೋತನ, ಹರಿ, ಮೃತ್ಯು, ಶನೈಶ್ಚರ. ಇದು ಶ್ಲೋಕದಲ್ಲಿದೆ ಇದೆಲ್ಲ. ದಾರುಣಂ ವಿದರಂ ದ್ಯೋತಂ ಪ್ರದ್ಯೋತಂ ದ್ಯೋತನಂ ಹರಿಂ ಮೃತ್ಯುಂ ಶನೈಶ್ಚರಂ ಚೈವ ದಕ್ಷಿಣಸ್ಯಾಂ ಪ್ರಪೂಜೆ. ದಕ್ಷಿಣ ದಿಕ್ಕಿನಲ್ಲ ಆಯಿತು. ಆದರೆ ಇಲ್ಲೊಂದು ವ್ಯತ್ಯಾಸ ಇದೆ. ಅಂದರೆ ಎಷ್ಟೋ ನಮ್ಮ ಸರ್ವಮೂಲ ಗ್ರಂಥ ಸಿಕ್ಕಿದ್ರು ನಮಗೆ ಶ್ಲೋಕದಲ್ಲಿ ಕೆಲವರು ಟಿಪ್ಪಣಿಕಾರರು 2-3 ಶಬ್ದ ಆಚೆ ಮಾಡ್ತಾರೆ. ಈಗ ನೋಡಿ, ಇದರಲ್ಲೂ ಒಂದು ಚೇಂಜ್ ಮಾಡಿದ್ದಾರೆ. ಈಗ ಇದರಲ್ಲಿ ತತ್ವಕಣಿಕ ಅಂದರೆ ವ್ಯಾಸರಾಜ ಮಠದ ಇವರು ರಘುನಾಥ ತೀರ್ಥರು ಅವರೇನು ಮಾಡ್ತಾರೆ, ಇಲ್ಲಿ
ಈ ದೂತ ಅಂತ ಹಾಕಿದ್ದಾರೆ, ದ್ಯೋತ ಅಂತಿದೆಯಲ್ಲ ಅದ್ರ ಬದಲು ದೂತ ಅಂತ ಹಾಕ್ತಾರೆ ಶ್ಲೋಕದಲ್ಲಿ. ಅಂದರೆ ದಾರುಣಂ ವಿದರಂ ದೂತಂ ಅವ್ರ ಪ್ರಕಾರ ಶ್ಲೋಕ ಹೀಗಿರಬೇಕು. ಅದು ನೀವೇನು ಮಾಡಬೇಕಿಲ್ಲಿ ದ್ಯೋತ ಅಂತಿದೆಯಲ್ಲ ಅದ್ರಲ್ಲಿ ಪಕ್ಕಕ್ಕೆ ಒಂದು ಆರೋ ಮಾರ್ಕ್ ಆಗಿ ಏನಾರು ಹಾಕ್ಕೊಂಡು ದೂತ ಅಂತ ಬರ್ಕೊಳ್ಳಿ. ದ್ಯೂ ಅಲ್ಲ ದೂತ. ದೂತ ಅಂತ ದೂತ ಆಯಿತಾ. ಅದ್ರ ಮೇಲೆ ವಿದರಿ ಅಂತ ಹಾಕಿದ್ದಾರೆ. ಆ ವಿದರಿ ಬದಲು ವಿದರ ಅಂತ ಕೆಲವು ಕಡೆ ಇದೆ, ವಿದರ. ಆಮೇಲೆ ಹರಿ ಅನ್ನೋ ಕಡೆ, ಈಗ ಹರಿ ಆಗಲೇ ಸಿಕ್ತು, ದರಿ ಅಂತಿದೆಯಲ್ಲ ದರಿ, ಅದಲ್ಲೇ ಹರಿ ಅಂತ ಬರ್ಕೊಳ್ಳಿ ಪಕ್ಕಕ್ಕೆ. ದರಿ ಇದೆಯಲ್ಲ ಅದರ ಪಕ್ಕಕ್ಕೆ ಹರಿ. ಅಂದರೆ ವಾಸ್ತುಮಂಡಲ ಪೂಜೆ ಮಾಡಬೇಕಾದ್ರೂ ಇಷ್ಟು ದೇವತೆಗಳ ವ್ಯತ್ಯಾಸ ಇದೆ. ಆದ್ದರಿಂದ ಈ ಶ್ಲೋಕ ಬಾಯಿಗೆ ಬಂದರೂ ಸಮಸ್ಯೆ ಇದೆ ಇನ್ನು. ಯಾಕೆಂದರೆ ಟಿಪ್ಪಣಿಯಲ್ಲಿ ಒಂದೊಂದೊಂದೊಂದು ಶ್ಲೋಕ ಇದೆ, ಅದನ್ನು ನಮ್ಗೆ ಎಲ್ಲ ಶ್ಲೋಕನೂ ಗೊತ್ತಿರಬೇಕಲ್ಲ. ಆ ದರಿ ಬದಲು ಹರಿ ಅಂತ ಬರ್ಕೊಳ್ಳಿ. ಹೀಗೆ ಇವಾಗ ಎಲ್ಲ ಟಿಪ್ಪಣಿಕಾರರು ಪ್ರಮಾಣ ನಮಗೆ ಅಂದರೆ ಅದರಲ್ಲಿ ನಿರಾಕರಣೆ ಮಾಡ್ತಾ ಇಲ್ಲ. ಅದು ಇದೆ ಎರಡೂ ಬರೋ ಶ್ರೇಷ್ಠ. ಯಾಕೆಂದರೆ ಈಗ ತತ್ವಕಣಿಕಾ ಬರೆದವರು ವ್ಯಾಸಮಠದ ಪರಂಪರೆ ದೊಡ್ಡ ಯತಿಗಳು, ವ್ಯಾಸರಾಜರಿಗೆ ಸಮಾನ ಅವರು, ದಶಮೋ ಮತ್ ಸಮ ಅಂತ ಹೇಳಿದ್ದಾರೆ, ಅಂಥ ದೊಡ್ಡ ಮಹಾನುಭಾವರು ಅವರು. ಇವರು ಛಲಾರಿ ಅವರು ಎಲ್ಲದಕ್ಕೂ ಟಿಪ್ಪಣಿ ಬರೆದಿದ್ದಾರೆ. ಅವರು ಛಲಾರಿ ಆಚಾರ್ಯ, ಉತ್ತರಾದಿ ಮಠ ಶಿಷ್ಯರು ಛಲಾರಿ ಆಚಾರ್ಯ, ಛಲಾರಿ ನರಸಿಂಹಾಚಾರ್ಯ, ಛಲಾರಿ ಅವರೆಲ್ಲ ಉತ್ತರಾದಿ ಮಠದ ಇವರು. ವ್ಯಾಸಮಠ ಸ್ವಾಮಿಗಳು ಇವರು ತತ್ವಕಣಿಕ ಹಿಂದಿನವಲ್ಲ, ತತ್ವಕಣಿಕ ತುಂಬ ಹಿಂದೆಂಟು, ವ್ಯಾಸಮಠ ಸ್ವಾಮಿಗಳು ತುಂಬ ಹಿಂದೆ, ಅವರು ಇತ್ತೀಚಿನವರು. ಎಲ್ಲ ಇದೆಯಲ್ಲ ಕೋಟ್ ಮಾಡ್ತಾರಲ್ಲ. ಈ ಕೃಷ್ಣಾಮೃತ ಮಾರಣವದೆಲ್ಲ ನಾವು ನೋಡಿದ್ವಿ, ಅದೆಲ್ಲ ಅವಾಗ ನೋಡಿದ್ವಿ. ಈಗೆಲ್ಲ ಮಣಿಮಂಜರಿಗೆ ಛಲಾರಿ ಟಿಪ್ಪಣಿ ಇಲ್ಲದೆ ಮಣಿಮಂಜರಿಗೆ ಓದಲ್ಲ ಯಾರು, ಮತ್ತು ಮಧ್ವ ವಿಜಯಕ್ಕೆ ಛಲಾರಿ ಟಿಪ್ಪಣಿ ಇಲ್ಲದೆ ಓದಲ್ಲ. ಅದೆಲ್ಲ ಉತ್ತರಾದಿ ಮಠದವ್ರು ಬರ್ತಿತ್ತು, ಗೃಹಸ್ಥ ಶಿಷ್ಯರವರು. ಆಯಿತು, ಇದಾದಮೇಲೆ ಇನ್ನು ಪಶ್ಚಿಮ ದಿಕ್ಕಿಗೆ ಹೋಗೋಣ. ಪಶ್ಚಿಮ ದಿಕ್ಕಿನಲ್ಲಿ ಏನಿದೆ ಶ್ಲೋಕದಲ್ಲಿ ಏನಿದೆ? ಪುಷ್ಕರಂ ಕ್ಷರಣಂ ಕ್ಷಾರಂ ವೀಕ್ಷಣಂ ಕ್ಷೋಭಣಂ ಕ್ಷರಂ ಚಾರ್ವಂಗಂ ಭಾರ್ಗವಂ ಚೈವ ಪಶ್ಚಿಮಸ್ಯಾಂ ಪ್ರಪೂಜಯೇತ್. ಪಶ್ಚಿಮ ದಿಕ್ಕು ಅಂದರೆ ಯಾವುದಾಗದ್ರೆ ಇಲ್ಲಿ ಕೆಳಗಡೆ ಪೂರ್ವ ದಕ್ಷಿಣ ಪಶ್ಚಿಮ, ಕೆಳಗಡೆ ದಕ್ಷಿಣ ಆಯಿತು, ಪಶ್ಚಿಮ ಎಲ್ಲಿ ಬರುತ್ತೆ? ಪೂರ್ವ ಆಯಿತು, ಪಶ್ಚಿಮ. ಹಂಗೆ ನೀವು ಯೋಚನೆ ಮಾಡ್ತೀರಾ? ಅಲ್ಲ, ಹಿಂಗೆ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ. ಪೂರ್ವ ಆದಮೇಲೆ ನೀವು ಪಶ್ಚಿಮಕ್ಕೆ ಹೋಗ್ತೀರಲ್ಲ, ಸರಿ ಪಶ್ಚಿಮಕ್ಕೆ ಬನ್ನಿ. ಪಶ್ಚಿಮದಲ್ಲಿ ಯಾವ್ಯಾವ? ದಕ್ಷಿಣ, ಪಶ್ಚಿಮ, ಇದು ಉತ್ತರ. ಹೌದು, ಕೆಳಗಡೆ ಅದು. ಪಶ್ಚಿಮದಲ್ಲೇನು ಪುಷ್ಕರ ಅಂತ ಎಲ್ಲಿ ಶಬ್ದ ಸಿಗುತ್ತೆ ನೋಡಿ, ಅದು ಸಿಗಲ್ಲ ನಿಮ್ಗೆ. ಪುಷ್ಕರ ಮೇಲಿದೆ ಅಲ್ವಾ? ಮೇಲ್ ಪುಷ್ಕರ ಇದೆ. ಆಮೇಲೆ ಏನು ಬೇಕು ನಮಗೆ? ಕ್ಷರಣ ಬೇಕು. ಕ್ಷರಣ ಎಲ್ಲಿದೆ? ಈ ಕಡೆ ಇದೆ. ಶನೈಶ್ಚರನ್ ಪಕ್ಕ ಕ್ಷರಣ ಇದೆ, ಶರಣ ಇದೆ. ಶನೈಶ್ಚರ ಅದು ಹಿಂದಿಂದಕ್ಕಾಯ್ತು. ಈಗ ಶರಣದಿಂದ ಈ ಕಡೆ ಏನು ಬರ್ಬೇಕು? ಹಿಂಗೆ ಕ್ಷರಣ, ಕ್ಷಾರ, ವೀಕ್ಷಣ, ಕ್ಷೋಭಣ, ಕ್ಷರ, ಚಾರ್ವಂಗ, ಭಾರ್ಗವ. ಹೀಗೆ ಆಯ್ತಾ? ಇವಾಗ ನೋಡಿ ಈ ಶ್ಲೋಕ ನೋಡಿ, ಈ 68ನೇ ಶ್ಲೋಕ. ಪುಷ್ಕರಂ ಕ್ಷರಣಂ ಕ್ಷಾರಂ ವೀಕ್ಷಣಂ ಕ್ಷೋಭಣಂ ಕ್ಷರಂ ಚಾರ್ವಂಗಂ ಭಾರ್ಗವಂ ಚೈವ. ಅಷ್ಟೇ. ಪಶ್ಚಿಮ ದಿಕ್ಕಲ್ಲಿ ಪೂಜೆ ಮಾಡಿ. ಅಷ್ಟು ಜನ. ಅದನ್ನು ನಾವು ಹೀಗೆ ಬರಲ್ಲ, ಹೀಗೆ ಬರ್ತೀವಿ ಅಷ್ಟೇ. ಬಲಗಡೆಯಿಂದ ಎಡಗಡೆಗೆ ಬರ್ತೀವಿ, ಪ್ರದಕ್ಷಿಣಾಕಾರದಲ್ಲಿ ಹಿಂಗೆ ಬರ್ತಾ ಇದೀವಿ. ಅಷ್ಟೇ. ಇನ್ನು ಉತ್ತರಸ್ಯಾಂ, ಉತ್ತರ ದಿಕ್ಕು. ಚಾರ ಹುಡುಕ್ಬೇಕೀಗ. ಚಾರ್ವಂಗ ಸರಿ, ಚಾರ ಹುಡುಕ್ಬೇಕಷ್ಟೇ. ಆ ಚಾರ್ವಂಗ ಮೇಲಿದೆ ನೋಡಿ, ಒಳಗಡೆ ಇದೆ. ಇರಲಿ, ಆ ಚಾರ ಇದೆಯಲ್ಲ. ಆಮೇಲೆ ವಿಚಾರಕ್ಕೆ ಬನ್ನಿ. ಆ ಭಾರ್ಗವ ಅಂತಿದೆಯಲ್ಲ, ಭಾರ್ಗವದ ಮೇಲಿದೆ ನೋಡಿ ವಿಚಾರ. ಆ ವಿಚಾರ ಆಮೇಲೆ ಇದೆ ಪ್ರಚಾರ. ವಿಚಾರ, ಪ್ರಚಾರ, ಕೊನೆಯ ಲೈನು.
ಪ್ರಚರ ಸಂಚಾರ ಚಾರಣ ಚರ ಬೃಹಸ್ಪತಿ ಬುಧ. ಬುಧನಿಗೆ ನಿಲ್ಲಿಸ್ತಾರೆ, ಬುಧನಿಗೆ. ಇವಾಗ ಈ ಶ್ಲೋಕ ನೋಡಿದಾಗ ಅದೇ ಸಾಲು. ಚಾರಂ ವಿಚಾರಂ ಪ್ರಚರಂ ಸಂಚಾರಂ ಚಾರಣಂ ಚರಂ ಬೃಹಸ್ಪತಿಂ ಬುಧಂ ಚೈವಾಪ್ಯುತ್ತರಸ್ಯಾಂ ಪ್ರಪೂಜಯೇ. ಉತ್ತರಸ್ಯಾಂ, ಉತ್ತರ ದಿಕ್ಕಿನಲ್ಲಿ ಇವನ್ನೆಲ್ಲ ಪೂಜೆ. ಅದನ್ನು ನಿಧಾನಕ್ಕೊಂದ್ಸಲಿ ಅದನ್ನು ಶ್ಲೋಕ ನೋಡಬೇಕು, ಇಲ್ಲಿ ನೋಡಬೇಕು, ಎಲ್ಲ ಹಾಕಿದ್ದಾರೆ. ಹೌದು, ಮಂಡಲ ಪೂಜೆ ಇದೆ. ಹೌದು, ಮಂಡಲದ ಮೇಲೆಲ್ಲ ಧಾನ್ಯಗಳಿರುತ್ತೆ. ಅಂದ್ರೆ ಸಹಜವಾಗಿ ಇಲ್ಲೇ ನವಗ್ರಹದ ಥರ ಏನಿಲ್ಲ. ನವಗ್ರಹದಲ್ಲಿ ಒಂದೊಂದು ಗ್ರಹಕ್ಕೆ ಒಂದು ಇದಿರುತ್ತೆ, ಇಲ್ಲಿ ಸಾಮಾನ್ಯವಾಗಿ ಇಟ್ಬಿಡ್ತಾರೆ ಅಷ್ಟೇ ಧಾನ್ಯ. ಇಷ್ಟು ಬರೋದು ಅದು ಕಲರ್ ಇರುತ್ತೆ, ಆಯಾ ಬಣ್ಣ ಹಾಕ್ತಾರೆ. ಬಣ್ಣ ಹಾಕಿ ಅದ ಮೇಲೆಲ್ಲ ಅರ್ಚನೆ, ಒಂದೇನಾದ್ರು ಅಕ್ಕಿ ಇತ್ಯಾದಿ ಧಾನ್ಯಗಳಿರ್ತಲ್ಲ ಅದನ್ನಿಟ್ಟು ಪೂಜೆ ಮಾಡ್ತಾರೆ. ಈ ಶ್ಲೋಕ ಎಲ್ಲ ಸಾಮಾನ್ಯವಾಗಿ ಹೇಳಲ್ಲ, ಅಲ್ಲಿ ಇದು ಬಂದ್ಬಿಡುತ್ತೆ ಕ್ಲೀನಾಗಿ. ಬ್ರಹ್ಮಣೇ ನಮಃ ಅಂತೆಲ್ಲ ಇರುತ್ತೆ ಫುಲ್. ಆ ಥರ ನಮಃ ನಮಃ ಅಂಥೇಳಿ ಅದನ್ನು ಅರ್ಚನೆ ಮಾಡ್ತಾರೆ. ಆದರೆ ಈ ಶ್ಲೋಕ ಹೇಳಿದ್ರೆ ವಿಶೇಷ. ಆಚಾರ್ಯ ತಂತ್ರಸಾರ ಸಂಗ್ರಹದ ಶ್ಲೋಕ. ಇದನ್ನಾದ್ರು ಪಾರಾಯಣ ಮಾಡಬೇಕು. ಕೇಳಬೇಕು. ಅಲ್ಲ, ನಮಗೆ ನೆಕ್ಸ್ಟ್ ಟೈಮ್ ಇನ್ನು ಆದಾಗ ವಾಸ್ತುಮಂಡಲ ಎಲ್ಲರೂ ಹಾಕಿದರೆ ಅಲ್ಲ 64 ಕೋಣೆ ಇರಬೇಕು, ಮತ್ತು ಅಲ್ಲಿ ನಾಲ್ಕು ಆವರಣ ಇರಬೇಕು. ಪ್ರಶ್ನೆ ಮಾಡ್ಕೊಂಡು ಮತ್ತು ಅಲ್ಲಿ ವಾಸ್ತು ಪೂಜೆ ಅಂದರೆ ವಾಸ್ತುಮಂಡಲ ಮೇಲಿರೋ ಬ್ರಹ್ಮಾದಿ ದೇವತೆಗಳ ಪೂಜೆ, ಅದೆಲ್ಲ ನಮಗೆ ಗೊತ್ತಾಗತ್ತೆ ಈ ವಿಷಯ. ಹಿಂದೆ ವಾಸ್ತು ಅಂದರೆ ಯಾರು, ಅವನ ವರಾಹ ದೇವರ ಮಗ, ಎಲ್ಲ ಕೂತ್ಕೊಂಡು ಅದನ್ನು ನೋಡಿದ್ರೆ ಒಂದು ಫಲ ವಿಶೇಷ ಅದಕ್ಕೆ. ಇನ್ನು ವಾಸ್ತು ಮಂಡಲ ಆದಮೇಲೆ ವಾಸ್ತುವಿನ ಮೇಲೆ ದೇವತೆಗಳಿರ್ತಾರೆ. ಆ ದೇವತೆಗಳೆಲ್ಲ ಹೇಗಿದ್ದಾರೆ ಅಂತ ವರ್ಣಿಸ್ತಾರೆ. ಈ ಶ್ಲೋಕದಲ್ಲಿ ಇದೆ ಮುಂದೆ. ಈ 69ನೇ ಶ್ಲೋಕ ಆದಮೇಲೆ ಕೆಳಗೆ ಒಂದು ಶ್ಲೋಕ ಕೊಟ್ಟಿದ್ದಾರೆ. ಸರ್ವೇ ಚತುರ್ಭುಜಾ ದೇವಾಃ. ಈ ಎಡ ಭಾಗದಲ್ಲಿ ವಾಸ್ತು ದೇಹೇ ವ್ಯವಸ್ಥಿತಾಃ ಕೃತಾಂಜಲಿಪುಟಾ ಸರ್ವೇ ಖಡ್ಗ ಖೇಟ ಕೃಪಾಣಯ ಬ್ರಹ್ಮಾಣಂ ಸಂನಿರೀಕ್ಷಂತೆ ತದ್ವಕ್ತ್ರಾಭಿಮುಖಾಶ್ಚತೆ ಅಂತ ಇದೆ. ಇಲ್ಲಿ 4 ಭುಜಗಳನ್ನು ಧರಿಸಿರುವಂಥ ದೇವತೆಗಳಿದ್ದಾರೆ. ಎಲ್ಲಿ ವಾಸ್ತು ದೇಹ, ಇದು ವಾಸ್ತು ದೇಹ, ಇದು ಅವನು ಬಿದ್ದ, ಇದು ವಾಸ್ತುವಿನ ದೇಹ. ಇದು ಈ ಥರನೇ ಒಂದು ದೇಹ ಇರುತ್ತೆ, ಅದು ನಮ್ಮ ಥರ ಇರಲ್ಲ ಒಂದು ದೇಹ. ಅವ್ನ ಮೇಲಿಂದ ದೇವತೆಗಳು ಬೀಳಿಸ್ತಾರಲ್ಲ, ಬಿದ್ದದ್ದಕ್ಕೆ ಹೀಗೆ ಉಲ್ಟಾ ಬೀಳ್ತಾನೆ. ಬಿದ್ದಾಗ ಅವನು ಹಿಂಗೆ ಅಪ್ಪಚ್ಚಿ ಥರ ಆಗ್ತಾನೆ, ಸ್ವಲ್ಪ ಹಿಂಗೆ ಹಾಕೊಂತ. ಆಗ ಒಂದೊಂದು ದಿಕ್ಕಿಗೆ ಒಂದು ತಲೆ. ವಾಸ್ತವಿಕವಾಗಿ ತಲೆ ಇರೋದು ಕೆಲವರು ಇಲ್ಲಿ ವಾಸ್ತುವಿನ ತಲೆ ಅಂತ ಹೇಳ್ತಾರೆ ಪೂರ್ವದಲ್ಲಿ. ಕೆಲವರು ಏನು ಮಾಡ್ತಾರೆ, ಈಶಾನ್ಯಕ್ಕೆ ತಲೆ ಅಂತ. ಈಶಾನ್ಯಕ್ಕೆ ತಲೆ ಇದೆ ಒಂದು, ಯಾಕಂದರೆ ಆಗ್ನೇಯ, ನೈಋತ್ಯ, ವಾಯವ್ಯ, ಈಶಾನ್ಯ ಇಲ್ಲಿಗೆ ಬರುತ್ತೆ. ಅವನ ತಲೆ ಹೀಗಿದೆ. ಅದಕ್ಕೆ ಕೆಲವರು ನೋಡ್ಬೇಕಾದ್ರೆ ಗೊತ್ತಾಗುತ್ತೆ, ಸೈಡ್ ಮುಖ ಇರುತ್ತೆ ಒಂದು, ಈ ಪೂರ್ವಕ್ಕೆ ಮುಖ ಇರಲ್ಲ. ಆ ಚಿತ್ರದಲ್ಲಿ ನೋಡ್ಬೋದು. ವಾಸ್ತು ಮುಖ ಅಂತ ಒಂದೊಂದು ರಾಕ್ಷಸಂತರ ಮುಖ ಮಾಡಿಡ್ತಾರೆ. ಆ ಮುಖನ ಈಶಾನ್ಯ ದಿಕ್ಕಿನಲ್ಲಿ ತೋರಿಸ್ತಾರೆ. ಇಲ್ಲಿ ಏನು ವಿವಕ್ಷೆ ಮಾಡೋಕ್ಕೆ, ಏನು ಇಲ್ಲಿ ಇದು ಮಾಡಿ ಚಿಂತನೆ ಮಾಡಬೇಕು ಅಂದರೆ, ಈ ವಾಸ್ತು ಮಂಡಲದ ಮೇಲೆ ದೇವತೆಗಳೆಲ್ಲ ಇದ್ದಾರೆ. ಆ ದೇವತೆಗಳೆಲ್ಲ 4 ಭುಜ ಧರಿಸಿದ್ದಾರೆ. 4 ಭುಜ ಅವರಿಗೆ ಎಲ್ಲ ಕೈ ಮುಗಿದುಕೊಂಡಿದ್ದಾರೆ. ಮತ್ತು ಒಂದೊಂದು ಕೈಲಿ ಒಂದೊಂದು ಆಯುಧ ಹಿಡ್ಕೊಂಡಿದ್ದಾರೆ. ಒಬ್ಬರು ಖಡ್ಗ ಒಂದು ಕೈನಲ್ಲಿ, ಮತ್ತೊಂದು ಖೇಟ, ಇನ್ನೊಂದು ಕೃಪಾಣ. ಆ ಕೃಪಾಣದ್ದು ಖಡ್ಗ ಥರನೇ, ಒಂದು ಚಿಕ್ಕದು ಒಂದು ದೊಡ್ಡದು ಅಷ್ಟೇ ವ್ಯತ್ಯಾಸ. ಇದೆಲ್ಲ ಇದೆ ಆ ದೇವತೆಗಳ ಕೈನಲ್ಲಿ. 4 ಭುಜ ಧರಿಸಿದ್ದಾರೆ, ಕೈ ಮುಗಿದುಕೊಂಡು ನೋಡ್ತಾ ಇದ್ದಾರಂತೆ. ಯಾರನ್ನು ನೋಡ್ತಾ ಇದ್ದಾರೆ ಅಂದರೆ ಬ್ರಹ್ಮಾಣಂ ಸಂನಿರೀಕ್ಷಂತೆ, ಪರಮಾತ್ಮನನ್ನು ನೋಡ್ತಾ ಇದ್ದಾರೆ ಕೈ ಮುಗಿದುಕೊಂಡು. ಅಂದರೆ ವಾಸ್ತುಮಂಡಲದ ಮೇಲೆ ವಾಸ್ತುವಿನ ಚಿಂತನೆ ಮಾಡಿ ಅಲ್ಲಿ ಈ ದೇವತೆಗಳಿದ್ದಾರೆ ಅಂತ ಯೋಚಿಸಿ ಅವರೆಲ್ಲ ಕೈ ಮುಗಿದುಕೊಂಡು 4 ಭುಜ ಧರಿಸಿ ಒಂದೊಂದು ಕೈನಲ್ಲಿ ಒಂದೊಂದು ಆಯುಧ ಹಿಡ್ಕೊಂಡಿದ್ದಾರೆ ಅಂತ ಇಷ್ಟು ಚಿಂತಿಸಬೇಕು. ಆಮೇಲೆ ಆ ವಾಸ್ತುವಿನ ತಲೆ ಭಾಗದಲ್ಲಿ ಸೂರ್ಯ ಇರ್ತಾನಂತೆ. ವಾಸ್ತುವಿನ ತಲೆ ಭಾಗ ಅಂದರೆ ಈಶಾನ್ಯಕ್ಕೆ ಒಂದು ತಲೆ ಇದೆ ಅಂದರೆ ತಲೆ, ಅಲ್ಲಿ ಸೂರ್ಯ ಇರ್ತಾನೆ. ಅದೇ ಅವನ ಕೈ ಬಾಹು ಮೂಲದಲ್ಲಿ ರುದ್ರದೇವರು, ಅವನ ಕೈನಲ್ಲಿ ಗಣಪತಿ, ಕಾಲಿನಲ್ಲಿ ಅಶ್ವಿನಿ ದೇವತೆಗಳು, ಮಧ್ಯಭಾಗದಲ್ಲಿ ಚಂದ್ರ. ಅದು ಅಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ, ಮುಂದೆ ವಿವರಣೆಯೆಲ್ಲ ಇದೆ. ಅದು ತಲೆಯಲ್ಲಿ ಸೂರ್ಯ, ಬಾಹು ಮೂಲ ಪ್ರದೇಶದಲ್ಲಿ ರುದ್ರ, ಕೈಯಲ್ಲಿ ವಿನಾಯಕ, ಅಶ್ವಿನಿ ದೇವತೆ, ಮಧ್ಯದಲ್ಲಿ ಚಂದ್ರ. ಇದೆಲ್ಲ ನೆನಪಾಗಬೇಕು. ಇಷ್ಟಾಗಿ ವಾಸ್ತುವಿಗೆ ಅರ್ಚನೆ ಮಾಡಿದರೆ ಒಳ್ಳೆ ರಕ್ಷಣೆ ಸಿಗತ್ತೆ. ಅದು ಯಜಮಾನ ಮಾಡಿದ್ರೆ ಇನ್ನೂ ಫಲ. ಪುರೋಹಿತರು ಮಾಡೋದು ಮಾಡ್ತಾರೆ, ಅಲ್ಲಿ ಮಾಡೋ ಯಜಮಾನ ಏನಿದೆ ಅವ್ನು ಮಾಡಿದ್ರೆ ತುಂಬ ವಿಶೇಷ.
ಇನ್ನು ಕೆಲವು ಕಡೆ ಈ ವಾಸ್ತು ರತ್ನಾವಲಿ ಅನ್ನೋ ಗ್ರಂಥದಲ್ಲಿ ಇದೊಂದಿಷ್ಟು ವಿವರಣೆ ಮಾಡಿದ್ದಾರೆ. ಅಲ್ಲಿ 64 ಕೋಣೆ ಹೇಳಲಿಲ್ಲ, 81 ಕೋಣೆ, ಇನ್ನೂ ಜಾಸ್ತಿ ಇದೆ ಸ್ವಲ್ಪ ವಾಸ್ತುಮಂಡಲ. 81 ಇಲ್ಲ 166, ಅಂದರೆ ಇನ್ನೂ ಜಾಸ್ತಿ ಬರುತ್ತೆ. ಇದು ಮಂಡಲ ಸ್ವಲ್ಪ ದೊಡ್ಡದು. ಇನ್ನು 64 ಮನೆಗಳ ವಾಸ್ತು, ಅಷ್ಟೇ. ರಾಜಮಂದಿರ ಮಾಡಬೇಕಾದ್ರೆ ಈ 64 ವಾಸ್ತುಗೂ ಅಲ್ಲೇನು ದೊಡ್ಡದಿಲ್ಲ, ಇದೆ ಚಿಕ್ಕದೇ ಅಲ್ಲೂ. ಅದೇ ನಮ್ಗೆ ಇಲ್ಲಿ ಆಚಾರ್ಯ ತಿಳಿಸ್ಕೊಟ್ಟ ಹಾಗೆ ಮಾಡೋದಷ್ಟೇ. ಆಚಾರ್ಯ ತಿಳಿಸ್ಕೊಟ್ಟ ಹಾಗೆ ಅಷ್ಟಕ ಅಂತ ಹೇಳಿದ್ದಾರೆ. ಅದನ್ನು 64 ಕೋಣೆಗಳಿರುವಂಥ ವಾಸ್ತುಮಂಡಲ. ಇನ್ನು ಬ್ರಹ್ಮದೇವರು ಹೇಗಿದ್ದಾರೆ ಅಂತ ಅಲ್ಲಿ ವರ್ಣನೆ ಮಾಡ್ತಾರೆ. ವಾಸ್ತುಮಂಡಲದಲ್ಲಿರೋ ಬ್ರಹ್ಮದೇವರು ಹೇಗೆ, ಅವ್ರಿಗೆ ಚತುರ್ಭುಜ, ಆ ಶ್ಲೋಕದ ಅರ್ಥ ಹೇಳ್ತಾ ಇದ್ದೀನಿ. ಚತುರ್ಭುಜ ಮತ್ತು ರಕ್ತ, ಅವರ ಮೈ ಬಣ್ಣ ಕೆಂಪು. ಲಂಬಕೂರ್ಚಃ ಚತುರ್ಮುಖ, ಅದೇ ಚತುರ್ಮುಖ ಬ್ರಹ್ಮದೇವರ ಬಗ್ಗೆನೇ ಹೇಳ್ತಾ ಇರೋದಿಲ್ಲಿ. ಬ್ರಹ್ಮ ಅಂತಂದರೆ ಪರಮಾತ್ಮ ಅಂತ ಒಂದು ಅರ್ಥ ಇದೆ. ಇಲ್ಲಿ ಚತುರ್ಮುಖ ಅಂದರೆ ಚತುರ್ಮುಖ ಬ್ರಹ್ಮದೇವರನ್ನೇ ತಗೊಳ್ಳೋದು. ಕೈನಲ್ಲಿ ಏನು ಇಟ್ಕೊಂಡಿದ್ದಾರೆ, ಅಕ್ಷಮಾಲೆ. ಅಕ್ಷಮಾಲಂ ಸ್ತುವಂ ದಕ್ಷೆ, ಒಂದು ಅಕ್ಷಮಾಲೆ. ಆಮೇಲೆ ಇದು ಬಲಗೈನಲ್ಲಿ, ಇನ್ನು ಎಡಗೈನಲ್ಲಿ ದಂಡ ಮತ್ತು ಕಮಂಡಲು ಹಿಡ್ಕೊಂಡಿದ್ದಾರೆ. ಎಲ್ಲ ಅಷ್ಟ ದಿಕ್ಪಾಲಕರು ಸುತ್ತಲೂ ಇದ್ದಾರೆ. ಮಧ್ಯದಲ್ಲಿ ಇವರು ಕಮಲದ ಮೇಲೆ ಕೂತಿದ್ದಾರೆ, ಚತುರ್ಮುಖ ಬ್ರಹ್ಮದೇವರು. ಹೀಗೆ ಅಂದರೆ ಇಲ್ಲಿ ಮಧ್ಯ ಬ್ರಹ್ಮ ಅಂತ ಹೇಳಿದ್ರಲ್ಲ, ಮಧ್ಯದಲ್ಲಿ 4 ಬ್ರಹ್ಮ ಇದೆಯಲ್ಲ, ಇದು ಕಮಲ. ಆ ಕಮಲದಲ್ಲಿ ಬ್ರಹ್ಮದೇವರು ಕೂತಿದ್ದಾರೆ. ಸುತ್ತಲೂ ಅಷ್ಟ ದಿಕ್ಪಾಲಕರಿದ್ದಾರೆ. ಬ್ರಹ್ಮದೇವರು ದೇವರನ್ನ ಕುರಿತು ಜಪ ಮಾಡ್ತಾ ಇದ್ದಾರೆ. ಅಕ್ಷಮಾಲೆ ಇದೆ, ಸ್ತುವ ಅಂತ ಇದೆ. ಸ್ರುವ ಇರಬೇಕು ಅಂತ, ಅದು ಸ್ತುವ ಅಲ್ಲ, ಅದು ಸ್ರುವ. ಇನ್ನು ಇದು ಬಲಗೈನಲ್ಲಿ ಅಕ್ಷಮಾಲೆ ಸ್ರುವ, ಮತ್ತು ಎಡಗೈನಲ್ಲಿ ದಂಡ ಮತ್ತು ಕಮಂಡಲು. ಇಷ್ಟು ಚತುರ್ಮುಖ ಬ್ರಹ್ಮದೇವರು ಹೀಗೆ ಮಾಡ್ತಾ ಆ ವಾಸ್ತುಮಂಡಲದ ಮಧ್ಯದಲ್ಲಿದ್ದಾರೆ. ಅವನು ಆ ಕಡೆ ಈಶಾನ್ಯ ದಿಕ್ಕಿಗೆ ಒಂದು ವಾಸ್ತುಮುಖ ಮಾಡ್ಕೊಂಡಿದ್ದಾನೆ. ರುದ್ರದೇವರು, ಗಣಪತಿ, ಅಶ್ವಿನಿ ದೇವತೆಗಳು ಎಲ್ಲರೂ ಸುತ್ತಲೂ ಅವನ ಒಂದೊಂದು ಭಾಗದಲ್ಲಿದ್ದಾರೆ. ಇಷ್ಟು ಮಾಡಿ ಆ ವಾಸ್ತು ದೇವತಾ ಅರ್ಚನೆಯನ್ನು ಮಾಡಬೇಕು. ವಾಸ್ತು ಮಂತ್ರ ಇದೆ, ವಾಸ್ತೋಷ್ಪತೆ ಅಂತ ಒಂದು ಮಂತ್ರ ಇದೆ, ವೇದ ಮಂತ್ರಗಳು ಬರುತ್ತೆ. ಆ ಮಂತ್ರಗಳೆಲ್ಲ ಹೇಳಬೇಕು. ಇನ್ನು ಇದಾದ ಮೇಲೆ ಏವಮೇವ ವಿಮಾನಸ್ಯ ಕೃತೇ ಪ್ರಾಗವಿ ಪೂಜೆಯೇತ್, ಅಂದರೆ ಗರ್ಭಗುಡಿ ನಿರ್ಮಾಣ ಮಾಡೋದಕ್ಕಿಂತ ಮುಂಚೆನೂ ವಾಸ್ತು ಪೂಜೆ ಇದೇ ಥರ ಮಾಡಬೇಕು ಅಂತ. ದೇವಸ್ಥಾನಕ್ಕೆ ಒಂದು ವಾಸ್ತು ಪೂಜೆ ಆಗಬೇಕಲ್ಲ, ಅದು ಗರ್ಭಗುಡಿ ನಿರ್ಮಾಣ ಆಗೋ ಮುಂಚೆ ಮಾಡ್ತಾರೆ ಈ ವಾಸ್ತುಮಂಡಲ ಪೂಜೆ ಅಂತ. ಇಷ್ಟು ವಿಷಯ ಇದ್ರ ಬಗ್ಗೆ. ವಾಸ್ತುವಿನ ಬಗ್ಗೆ ಇಲ್ಲಿಗೆ ಮುಗೀತು. ಇನ್ನು ಮುಂದಕ್ಕೆ ಹೋಗೋಣ. ಇದು ಮಂಟಪ ನಿರ್ಮಾಣ ಅಂತ ಇದೊಂದು ಹೊಸದು. ಸರಿ, ಇಲ್ಲಿ ನಿಲ್ಲಿಸೋಣ. ಇಷ್ಟು ಇವತ್ತೇನು ವಾಸ್ತುಪುರುಷನ ಬಗ್ಗೆನೇ ಬಂತಲ್ಲ ಈಗ. ಅಲ್ಲ, ಮುಗಿದೋಯ್ತು ವಾಸ್ತುಪುರುಷಂದು. ಇದು ಅದ್ರ ಬಗ್ಗೆನೇ ಹೇಳಿದಲ್ಲ. ಅಂದರೆ ಹೌದೌದು, ಇದಕ್ಕೆ ಅದನ್ನೇ ಹೇಳಿದ್ದು ಈಗ. ಏನಂದರೆ ಆಚಾರ್ಯರು ಹೇಳ್ತಾ ಅಂದರೆ ವಾಸ್ತುಪುರುಷನ ಸ್ವರೂಪ ಹೇಳಲಿಲ್ಲ ಎಲ್ಲೂ. ವಾಸ್ತುಪುರುಷನ ತಲೆ ಈ ಭಾಗ ಅದೆಲ್ಲ ಹೇಳಲಿಲ್ಲ. ವಾಸ್ತುಪುರುಷ ಅಂದರೆ ವರಾಹದೇವರ ಮಗ, ಅವನ ಮೇಲೆ ಎಲ್ಲ ಈ ಬ್ರಹ್ಮಾದಿ ದೇವತೆಗಳ ಪೂಜೆ ಮಾಡಬೇಕು, ಇಷ್ಟೇ ಹೇಳೋದು. ಆಚಾರ ಮಾತಿನಲ್ಲಿ ಇಷ್ಟೇ. ಟಿಪ್ಪಣಿಯಲ್ಲೆಲ್ಲ ನೋಡಿದಾಗ ಇಷ್ಟು ವಿಷಯ ಸೇರಿಕೊಳ್ತು. ಅದೇ ಮಧ್ವಾಚಾರ್ಯ ವಾಸ್ತುಪುರುಷನ ಬಗ್ಗೆ ಹೇಳಿರೋದು ಒಂದೇ ಮಾತು, ಅವನ ಮೇಲೆ ಬ್ರಹ್ಮಾದಿ ದೇವತೆಗಳಿರ್ತಾರೆ ಮತ್ತು ವರಾಹದೇವರ ಮಗ, ಅಷ್ಟೇ. ಅವನು ಯಾಕೆ ಪೂಜೆ ಮಾಡಬೇಕು ಅಂತ ಹೇಳಿದ್ದೆ, ಅದು ವರ, ಅದು ಅಷ್ಟೇ. ಎಲ್ಲಿದೆ ನೋಡಿ 63ನೇ ಶ್ಲೋಕ ಇದೆಯಲ್ಲ, ಇದು ಮುಖ್ಯ ನಮಗೆ. ಮಧ್ವಾಚಾರ್ಯ ಏನು ಹೇಳಿದ್ದಾರೆ ವಾಸ್ತುಪುರುಷನ ಬಗ್ಗೆ ಅಂದರೆ ಈ ಶ್ಲೋಕ ಹೇಳಬೇಕು, 63ನೇದು. ಇನ್ನು ನಿಮಗೆ ಆಮೇಲೆ ಸಿಗಲ್ಲ, ಆಮೇಲೆಲ್ಲ ಬರೀ ದೇವತೆಗಳ ವಿವರಣೆ. 63ನೇ ಶ್ಲೋಕದಲ್ಲಿ ಹೇಳಿದ್ದಾರೆ, 190ನೇ ಪೇಜು. ಆ ಶ್ಲೋಕ. ವಾಸ್ತುಪುರುಷಸ್ಯ ಉಪರಿಸ್ಥಾಂಸ್ತು ಸರ್ವದಾ ದೇವಾನ್ ಬ್ರಹ್ಮಾದಿಕಾನ್ ವಾಸ್ತು ವರಾಹಸ್ಯ ಹರೇಸ್ತುತಃ ಪಾತಿತೋ ದೇವತೈರ್ಭೂಮೌ ಚತುರಸ್ರಾಕೃತಿ ಸ್ಥಿತ. ಅವನ ಆಕಾರ ಚೌಕಾಕಾರವಾಗಿದ್ದಾನೆ ಅಂತ ಅಷ್ಟೇ ಹೇಳಿದರು. ಇನ್ನು ಈಗ ಹೇಳಿದ್ವಲ್ಲ ಒಂದು ವ್ಯಾಖ್ಯಾನದಲ್ಲಿ, ಅವನ ಕಾಲಿನಲ್ಲಿ ಅಶ್ವಿನಿ ದೇವತೆಗಳಿರ್ತಾರೆ, ಅದು ಇದು ಅದೆಲ್ಲ ಆಚಾರ್ಯನ ಹೇಳಿಲ್ಲ, ಮಧ್ವಾಚಾರ್ಯ ಹೇಳಿದ ವಿಷಯ ಅಲ್ಲ. ಅದೇ ಟಿಪ್ಪಣಿಯಲ್ಲಿ ಬೇರೆ ಬೇರೆ ಕಡೆ ಇರುವಂಥ ವಿಷಯಗಳನ್ನು ತಿಳಿಸಿದ್ದಾರೆ ಅಷ್ಟೇ. ಈ ಶ್ಲೋಕ ಮುಖ್ಯ. 63ನೇ ಶ್ಲೋಕ ವಾಸ್ತುಪುರುಷನ ಬಗ್ಗೆ ಹೇಳ್ತೀವಿ. ಇಲ್ಲಿಗೆ ಈ ಪಾಠವನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡಿ. ಶ್ರೀಕೃಷ್ಣ.